ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಾಸಿಗಳ ವಿರುದ್ಧ ಪ್ರತಿಭಟನೆ. ರಾಷ್ಟ್ರ ರಕ್ಷಣಾ ಪಡೆಯಿಂದ ಬೃಹತ್ ಪ್ರತಿಭಟನೆ ನಡೀತಾ ಇರುವಂತಹದ್ದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪುನೀತ್ ಕೆರೆಹಳ್ಳಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಬಾಂಗ್ಲಾದೇಶದವರನ್ನ ಬಂಧಿಸಿ ಶಿಸ್ತಿನ ಕ್ರಮ ಕೈಗೊಳ್ಳಲು ಒತ್ತಾಯ ನಡೀತಾ ಇರುವಂತದ್ದು. ಅಕ್ರಮ ವಿದೇಶಿಗರಿಗೆ ಉದ್ಯೋಗ ನೀಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಪುನೀತ್ ಕೆರೆಹಳ್ಳಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ದೂರು ಬಂದ ಕೂಡಲೇ ತ್ವರಿತವಾಗಿ ಪೊಲೀಸರು ಸ್ಪಂದಿಸಬೇಕು. ನಕಲಿ ದಾಖಲೆಗಳನ್ನ ಸೃಷ್ಟಿಸಿದವರ ವಿರುದ್ಧ ಕ್ರಮಕ್ಕೆ ಪುನೀತ್ ಕೆರೆಹಳ್ಳಿ ಆಗ್ರಹ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಾಸಿಗಳ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ರಾಷ್ಟ್ರ ರಕ್ಷಣಾ ಪಡೆಯಿಂದ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರ್ತಕ್ಕಂಥದ್ದು ಪ್ರತಿಭಟನೆ. ಪುನೀತ್ ಕೆರೆಹಳ್ಳಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಬಾಂಗ್ಲಾದೇಶದವರನ್ನ ಬಂಧಿಸಿ ಶಿಸ್ತಿನ ಕ್ರಮವನ್ನ ಕೈಗೊಳ್ಳಲು ಒತ್ತಾಯ ಮಾಡ್ತಾ ಇರುವಂಥದ್ದು. ವಲಸಿಗರನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಶಪಥವನ್ನ ತೊಟ್ಟಿದ್ದಾರೆ. ಅಕ್ರಮ ವಲಸಿಗರನ್ನ ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇರುವಂತಹದ್ದು. ಇಡೀ ಬೆಂಗಳೂರು ಮಾತ್ರವಲ್ಲ, ಕರ್ನಾಟಕದಾದ್ಯಂತ ಬಾಂಗ್ಲಾ ವಲಸಿಗರ ಒಂದು ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹದ್ದು. ಇದರ ವಿರುದ್ಧ ಪುನೀತ್ ಕೆರೆಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರುವಂತಹದ್ದು. ಬಾಂಗ್ಲಾದೇಶದವರನ್ನ ಬಂಧಿಸಿ ಶಿಸ್ತಿನ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ದೂರು ಬಂದ ಕೂಡಲೇ ತ್ವರಿತವಾಗಿ ಪೊಲೀಸರು ಇದಕ್ಕೆ ಸ್ಪಂದಿಸಬೇಕು. ನಕಲಿ ದಾಖಲೆಗಳನ್ನ ಸೃಷ್ಟಿಸಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಪುನೀತ್ ಕೆರೆಹಳ್ಳಿ ಆಗ್ರಹ ಮಾಡಿದ್ದಾರೆ. ಬರಬೇಕು ಅಂತೇಳಿ ಅವರ ಆತ್ಮೀಯ ಮದುವೆ ಒಂದು ಅವ್ರದ್ದು, ಅದನ್ನು ಪಕ್ಕಕ್ಕಿಟ್ಟು ಬಂದು ಇಡೀ ರ್ಯಾಲಿ ಮಾಡ್ಕೊಂಡು ಬಂದು, ನಾವೆಲ್ಲ ಹಾಗೆ ಬಂದ್ವಿ, ಆದರೆ ಅವರು ರ್ಯಾಲಿ ಮಾಡ್ಕೊಂಡು ಬಂದರು. ಸರಿಸುಮಾರು 100 ಆಟೋ ಚಾಲಕರು ಇವತ್ತು ಬೆಂಬಲ ಘೋಷಿಸಿ ಬಂದಿದ್ರು. ಅದರಲ್ಲಿ ಅನೇಕ ಘಟಕಗಳು ಇದ್ವು. ಇವಾಗ ಅದರಲ್ಲಿ ಸೂರ್ಯ ಬಜರಂಗಿ, ಹೆಂಗಿದೆ ಹೆಸರು? ಸೂರ್ಯ ಒಂದು ಕಡೆ ಸೂರ್ಯ, ಮತ್ತೊಂದು ಕಡೆ ಬಜರಂಗಿ, ಅಶ್ವಮೇಧ ಚಾಲಕರ ಸೇನೆ. ಅದರ ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡಬೇಕು ಅಂತೇಳಿ, ನಿಮ್ಮ ಜೊತೆಗೆ ಬರಬೇಕು ಅಂತೇಳಿ ಅವರ ಆತ್ಮೀಯ ಮದುವೆ ಒಂದು ಅವ್ರದ್ದು, ಅದನ್ನು ಪಕ್ಕಕ್ಕಿಟ್ಟು ಬಂದು ಇಡೀ ರ್ಯಾಲಿ ಮಾಡ್ಕೊಂಡು ಬಂದು, ನಾವೆಲ್ಲ ಹಾಗೆ ಬಂದ್ವಿ, ಆದರೆ ಅವರು ರ್ಯಾಲಿ ಮಾಡ್ಕೊಂಡು ಬಂದರು. ಸರಿಸುಮಾರು ಆದ್ರೆ ಎಲ್ಲ ಒಂದ್ ಕಡೆ ತುಂಬಾ ಏನಕ್ಕೆ ನೋವಾಗುತ್ತೆ ಅಂತಂದ್ರೆ, ಅವ್ರ ವಿಚಾರಗಳಿಗೆ ಮಾತ್ರ ಅವ್ರು ಧ್ವನಿ ಕೊಡ್ತಾರೆ. ಬಟ್ ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ವಿಚಾರದಲ್ಲಿ ಅವ್ರು ಯಾರು ಧ್ವನಿ ಕೊಡಲ್ಲ. ನಾನು ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ದೀನಿ ಸುಮಾರು ಸಲ, ಅವರು ನನ್ನ ಮನೆಗೆ ಬಂದು ಊಟ ಮಾಡಿದ್ದಾರೆ. ಬಟ್ ಒಂದು ಗ್ರೂಪಲ್ಲಿ ಆಗ್ತೆ, ಬನ್ರಿ ಎಲ್ರು, ಒಂದು ವಾರ ಹೋರಾಟ ಇದೆ, ಅದು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಯಕನಿಗೂ ಅನ್ವಯಿಸುತ್ತೆ. ಇದು ಭಾರತ ದೇಶ. ಭಾರತ ದೇಶದಲ್ಲಿ ನಾವೆಲ್ಲರೂ ಭಾರತ ತಾಯಿಯ ಮಕ್ಕಳು. ಆ ಮಕ್ಕಳಲ್ಲಿ ಅವರು ಮಕ್ಕಳೇ. ಇಲ್ಲಿ ದುಡಿತಾರೆ, ಇಲ್ಲಿ ತಿಂತಾರೆ, ಇಲ್ಲಿ ಬೆಳಿತಾರೆ, ಎಲ್ಲ ವಿಚಾರದಲ್ಲೂ ಇಲ್ಲೇ ಇರ್ತಾರೆ. ಬಟ್ ದೇಶ ಅಂತ ಬಂದಾಗ ಅವ್ರು ಯಾವುದೇ ಕಾರಣಕ್ಕೂ ಬರಲ್ಲ. ಅದು ಶತಸಿದ್ಧವಾಗಿ ಇವಾಗೂ ನನಗೆ ಅನಿಸ್ತಾ ಇದೆ.